ಒಂದು ಕ್ಷಣ ಯೋಚಿಸಿ. ನೀವೊಂದು ದೇಶದ ಸರ್ಕಾರ ಎಂದು ಊಹಿಸಿಕೊಳ್ಳಿ. ನಿಮ್ಮ ದೇಶದಲ್ಲಿ ಎಲ್ಲ ಹಣದ ವ್ಯವಹಾರಗಳು ಬ್ಯಾಂಕ್ಗಳ ಮೂಲಕ ನಡೆಯುತ್ತಿವೆ. ಆದರೆ ಒಂದು ದಿನ ಯಾರ ನಿಯಂತ್ರಣದಲ್ಲೂ ಇಲ್ಲದ, ಯಾವುದೇ ದೇಶಕ್ಕೆ ಸೇರದ ಒಂದು ಡಿಜಿಟಲ್ ಕರೆನ್ಸಿ ವೇಗವಾಗಿ ಜನಪ್ರಿಯವಾಗಲು ಆರಂಭಿಸುತ್ತದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನಾಗಿರ್ಬೋದು? ಇದನ್ನು ನಿಯಂತ್ರಿಸಬೇಕು ಅಂತನಾ ಅಥವಾ ಇದನ್ನು ನಿಲ್ಲಿಸಬೇಕು ಅಂತನಾ? ಇದೇ ಕಾರಣಕ್ಕೆ ವರ್ಷಗಳ ಕಾಲ ಅನೇಕ ದೇಶಗಳು ಬಿಟ್ಕಾಯಿನ್ ಮೇಲೆ ಕಠಿಣ ಕ್ರಮಗಳನ್ನ ಕೈಗೊಂಡವು. ಕೆಲವು ದೇಶಗಳು ಕ್ರಿಪ್ಟೋ ಎಕ್ಸ್ಚೇಂಜ್ಗಳ ಮೇಲೆ ನಿಯಮಗಳನ್ನ ಹೇರಿದ್ವು. ಕೆಲವು ದೇಶಗಳು ಮೈನಿಂಗ್ ತಡೆಗಟ್ಟಿದ್ವು. ಇನ್ನು ಕೆಲವು ದೇಶಗಳು ಜನರನ್ನ ಎಚ್ಚರಿಸಿದ್ವು. ಪ್ರತಿ ಸಲ ಒಂದೇ ಸುದ್ದಿ: ಇದು ಬಿಟ್ಕಾಯಿನ್ನ ಅಂತ್ಯ. ಮಾರುಕಟ್ಟೆ ಕುಸಿಯಿತು, ಭಯ ಹೆಚ್ಚಾಯಿತು. ಸಾವಿರಾರು ಹೂಡಿಕೆದಾರರು ತಮ್ಮ ಬಿಟ್ಕಾಯಿನ್ ಅನ್ನ ಮಾರಿದ್ರು. ಆದರೆ ಕೆಲವು ದಿನಗಳ ನಂತರ ಬಿಟ್ಕಾಯಿನ್ ಮತ್ತೆ ಬದುಕಿತು. ಪ್ರಶ್ನೆ ಒಂದೇ: ಹೇಗೆ? 2022 ಕ್ರಿಪ್ಟೋ ಜಗತ್ತು ನಡಗಿತು. ಒಂದು ದೊಡ್ಡ ಕ್ರಿಪ್ಟೋ ಎಕ್ಸ್ಚೇಂಜ್ ಕುಸಿಯಿತು. ಲಕ್ಷಾಂತರ ಜನರು ತಮ್ಮ ಹಣವನ್ನು ಕಳೆದುಕೊಂಡರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಮಾತು: ಕ್ರಿಪ್ಟೋ ಮಾರ್ಕೆಟ್ ಕತೆ ಮುಗಿದಿದೆ, ಬಿಟ್ಕಾಯಿನ್ ಕತೆ ಮುಗಿದು ಹೋಯಿತು. ಅನೇಕ ಜನರು ಒಂದು ದೊಡ್ಡ ತಪ್ಪನ್ನು ಮಾಡಿದರು. ಅವರು ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋ ಕಂಪನಿಗಳು ಒಂದೇ ಎಂದು ಭಾವಿಸಿದರು. ಆದರೆ ಒಂದು ಕಂಪನಿ ವಿಫಲವಾಗುವುದು ಮತ್ತು ಬಿಟ್ಕಾಯಿನ್ ಎಂಬ ಜಾಲ ವಿಫಲವಾಗುವುದು ಎರಡೂ ಒಂದೇ ವಿಷಯವಲ್ಲ. ಒಂದು ಬ್ಯಾಂಕ್ ಮುಚ್ಚಿದರೆ ರೂಪಾಯಿ ಅಳಿದು ಹೋಗುತ್ತದೆ. ಅದೇ ರೀತಿ ಒಂದು ಕ್ರಿಪ್ಟೋ ಕಂಪನಿ ಕುಸಿದರೆ ಬಿಟ್ಕಾಯಿನ್ ಕೂಡ ತಕ್ಷಣ ಶೂನ್ಯವಾಗುವುದಿಲ್ಲ. ಇದೇ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳದ ಕಾರಣ ಅನೇಕರು ಭಯದಿಂದ ತಮ್ಮ ಹೂಡಿಕೆಯನ್ನು ಮಾರಿದರು. ನಿಮಗೆ ಗೊತ್ತೇ, ಕಳೆದ ಹಲವು ವರ್ಷಗಳಲ್ಲಿ ಬಿಟ್ಕಾಯಿನ್ ಸತ್ತಿದೆ, ಬಿಟ್ಕಾಯಿನ್ ಮುಗಿದಿದೆ, ಬಿಟ್ಕಾಯಿನ್ ಝೀರೋ ಆಗುತ್ತದೆ ಎಂಬ ಶೀರ್ಷಿಕೆಗಳು ನೂರಾರು ಬಾರಿ ಪ್ರಕಟವಾಗಿವೆ. ಪ್ರತಿ ದೊಡ್ಡ ಕುಸಿದ ನಂತರ ಅದೇ ಮಾತು. ಆದರೆ ಪ್ರತಿ ಬಾರಿ ಬಿಟ್ಕಾಯಿನ್ ಮತ್ತೆ ಬದುಕಿತು. ಇದರ ಅರ್ಥ ಬಿಟ್ಕಾಯಿನ್ ಎಂದಿಗೂ ಕುಸಿಯುವುದಿಲ್ಲ ಎಂಬುದಲ್ಲ. ಅದರ ಅರ್ಥ ಮಾರುಕಟ್ಟೆಯಲ್ಲಿ ಭಯ ಮತ್ತು ವಾಸ್ತವದ ನಡುವೆ ದೊಡ್ಡ ವ್ಯತ್ಯಾಸ ಇರಬಹುದು. ಒಂದು ಹೂಡಿಕೆ ಎಷ್ಟು ಅಪಾಯಕಾರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಆದರೆ ಭಯದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು ಇನ್ನಷ್ಟು ಅಪಾಯಕಾರಿ. ಇಲ್ಲಿಯವರೆಗೆ ನಾವು ಬಿಟ್ಕಾಯಿನ್ ಹಲವು ದೊಡ್ಡ ಪರೀಕ್ಷೆಗಳನ್ನು ದಾಟಿ ಬಂದಿರೋದನ್ನು ನೋಡಿದ್ದೇವೆ. ಆದರೆ ಇದರಿಂದ ಬಿಟ್ಕಾಯಿನ್ ಎಂದಿಗೂ ಝೀರೋ ಆಗುವುದಿಲ್ಲ ಎಂದು ಹೇಳಲು ಸಾಧ್ಯವೇ? ಇಲ್ಲ. ಯಾವುದೇ ಆಸ್ತಿಯ ಭವಿಷ್ಯವನ್ನು ಯಾರೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಬಿಟ್ಕಾಯಿನ್ಗೂ ಅಪಾಯಗಳಿವೆ. ತಂತ್ರಜ್ಞಾನ ಬದಲಾಗ್ಬೋದು, ನಿಯಮಗಳು ಬದಲಾಗ್ಬೋದು, ಜನರ ನಂಬಿಕೆ ಬದಲಾಗ್ಬೋದು. ಹೀಗಾಗಿ ನಿಜವಾದ ಪ್ರಶ್ನೆ: ಬಿಟ್ಕಾಯಿನ್ ಝೀರೋ ಆಗುತ್ತಾ? ಆಗಲ್ವಾ? ನಾವು ಅಪಾಯವನ್ನು ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡ್ತಿದ್ವೆಯಾ? ಅದೇ ಪ್ರಶ್ನೆ. ಮುಂದಿನ ಭಾಗದಲ್ಲಿ ಬಿಟ್ಕಾಯಿನ್ ಪರವಾಗಿ ಇರುವ ಬಲವಾದ ವಾದಗಳು, ವಿರುದ್ಧವಾಗಿ ಇರುವಂತಹ ಪ್ರಮುಖ ಅಪಾಯಗಳು ಮತ್ತು ಒಬ್ಬ ಬುದ್ಧಿವಂತ ಹೂಡಿಕೆದಾರ ಈ ಎಲ್ಲ ಮಾಹಿತಿಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ನೋಡೋಣ. ಏಕೆಂದರೆ ಈ ಕಥೆಯ ಕೊನೆಯ ತಿರುವು ನಿಮ್ಮ ಹೂಡಿಕೆ ಮಾಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು.